Hello dear students, please welcome back to my YouTube channel. Dear students, in this video we are going to look at how to find out the total taxable income of the company and then tax liability. So in question paper, profit and loss account will be given. With the help of that profit and loss account, you need to calculate the total income of the company and next tax liability. ಈ ರೀತಿಯಾಗಿ ಮಾಡಬೇಕಾಗತ್ತೆ. ಈಗ ಫಸ್ಟು ಏನು ಕೇಳ್ತಾರೆ ಅಂತಂದರೆ, ನಿಮಗೆ ಕ್ವಶನ್ ಪೇಪರ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ. ಕಂಪ್ನಿದು ಯಾವ ರೀತಿಯಾಗಿ ನೀವು ಕಂಪ್ನಿಯ ಒಂದು ಟೋಟಲ್ ಇನ್ಕಮನ್ನು ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಂತ ನೋಡೋದಾದರೆ, ಫಸ್ಟಿಗೆ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೆಟ್ ಪ್ರಾಫಿಟನ್ನು ಕೊಟ್ಟಿರ್ತಾರೆ. ಪರ್ಟಿಕ್ಯುಲರ್ಸ್ ಹಾಕೊಳ್ಳಿ, ರುಪೀಸ್ ಹಾಕೊಳ್ಳಿ. ಫಸ್ಟು ನೆಟ್ ಪ್ರಾಫಿಟ್ ಆ್ಯಸ್ ಪರ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಂದರೆ ಔಟ್ರ್ ಕಾಲಮಲ್ಲಿ ಅಮೌಂಟನ್ನು ಹಾಕ್ಕೊಳ್ಳಿ. ಪ್ರಾಫಿಟ್ ಕೊಟ್ಟಿದ್ರೆ ಪ್ರಾಫಿಟ್ ಹಾಕ್ಕೊಳ್ಳಿ, ಒಂದು ವೇಳೆ ನೆಟ್ ಲಾಸ್ ಅಂತ ಕೊಟ್ಟಿದ್ರೆ ಮೈನಸ್ ಹಾಕಿ ಹಾಕ್ರಿ. ಅದಕ್ಕೇನು ಮಾಡ್ತೀರಂದರೆ ಆ್ಯಡ್ ಡಿಸಲೌಡ್ ಎಕ್ಸ್ಪೆನ್ಸಸ್ ಅಥವಾ ಎಕ್ಸ್ಪೆನ್ಸಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್ಸಿಗೆ ಸಂಬಂಧಪಡದೇ ಇರತಕ್ಕಂಥ ಎಕ್ಸ್ಪೆನ್ಸಸ್ಗಳಿತ್ತಂದರೆ ಅದನ್ನ ಆ್ಯಡ್ ಮಾಡ್ತೀರಾ. ನೋಡಿ, ನೆಟ್ ಪ್ರಾಫಿಟನ್ನು ಬರೀತಿರಲ್ಲ, ಇದಾದಮೇಲೆ ಡಿಸಲೌಡ್ ಎಕ್ಸ್ಪೆನ್ಸಸ್ ಅಂದರೆ ಇವು ಯಾವಾಗಲೂ ಕೂಡ ಡೆಬಿಟ್ ಸೈಡ್ ಇರ್ತವೆ. ಡೆಬಿಟ್ ಸೈಡ್ ಇರೋದೆಲ್ಲ ಎಕ್ಸ್ಪೆನ್ಸಸ್ಗಳು. ಅದರಲ್ಲಿ ಏನೇನು ತೊಗೋಬೇಕು ಅಂದರೆ ಎಲ್ಲದೂ ತೊಗೊಳಂಗಿಲ್ಲ. ಯಾವುದಾದ್ರೂ ರಿಸರ್ವ್ಸ್ ಇತ್ತಂದ್ರೆ ತೊಗೊಳ್ಳಿ, ಮತ್ತು ಇನ್ಕಮ್ ಟ್ಯಾಕ್ಸ್ ಇತ್ತಂದರೆ ತೊಗೊಳ್ಳಿ, ವೆಲ್ತ್ ಟ್ಯಾಕ್ಸ್ ಇತ್ತಂದರೆ ತೊಗೊಳ್ಳಿ, ಫೈನ್ ಆ್ಯಂಡ್ ಪೆನಾಲ್ಟಿ ಅಂತ ಇದ್ದರೆ, ಅಂಡರ್ ರೈಟಿಂಗ್ ಕಮಿಷನ್ನು, ಮತ್ತು ಎನಿ ಡೊನೇಷನ್ಸ್ಗಳಿತ್ತಂದರೆ, ಯಾಕಂದರೆ ATG ಒಳಗೆ ಹೋಗೋವಂಥದ್ದು, ಮತ್ತು LIC ಇತ್ತಂದರೆ ಇದು ETC ಒಳಗೆ ಹೋಗೋವಂಥದ್ದು, ಮತ್ತು ಏನೇ ಪ್ರಾವಿಷನ್ಸ್ಗಳು ಬಂದಿದ್ದರೆ ಇಷ್ಟು ಐಟಮ್ಸನ್ನು ನೀವು ಇಲ್ಲಿ ಏನು ಮಾಡೋಕ್ಕೂ ಡಿಸಲೌಡ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು, ಆ್ಯಡ್ ಮಾಡ್ಕೊಳ್ಬೇಕು ಅಂಥೇಳಿ. ಇನ್ನು ಉಳಿದದ್ದೆಲ್ಲ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದೆ ಆಗಿರುತ್ತೆ. ಇನ್ನರ್ ಕಾಲಮ್ ಹಾಕ್ಕೊಂಡು ಟೋಟಲ್ ಅಮೌಂಟನ್ನು ಔಟ್ರ್ ಕಾಲಮ್ಗೆ ಹಾಕಿ ಆ್ಯಡ್ ಮಾಡಿ ಒಂದು ಅಮೌಂಟ್ ಸಿಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಲೆಸ್ ಡಿಸಲೌಡ್ ಇನ್ಕಮ್ಸ್ ಅಂದರೆ ನಿಮ್ಮ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ಕೊಟ್ಟಿರ್ತಾರಲ್ಲ ಆ ಐಟಮ್ಸಲ್ಲಿ ಯಾವ್ಯಾವನ್ನು ನೀವು ಮೈನಸ್ ಮಾಡಬೇಕು ಅಂತಂದರೆ, ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ ಕೊಟ್ಟರೆ ತೊಗೊಳ್ಳಿ, ಮೈನಸ್ ಮಾಡಿ. ಮತ್ತು ಇನ್ಕಮ್ ಫ್ರಮ್ HPಗೆ ಹೋಗೋಂಥ ಐಟಮ್ಸ್ ಇತ್ತಂದರೆ, ಕ್ಯಾಪಿಟಲ್ ಗೇನ್ಗೆ ಹೋಗೋಂಥ ಐಟಮ್ಸ್ ಇತ್ತು ಅಂದರೆ ಅದನ್ನು ಕೂಡ ತೊಗೊಳ್ಳಿ. ಮತ್ತು ಅದರ್ ಸೋರ್ಸಿಗೆ ಹೋಗೋಂಥ ಐಟಮ್ಸ್ಗಳಿತ್ತಂದರೆ ಅದನ್ನು ಕೂಡ ತೊಗೊಳ್ಳಿ. ಈಗ ರೆಂಟ್ ಫ್ರಮ್ ಲೆಟ್ಔಟ್ ಪ್ರಾಪರ್ಟಿ ಅಂತ ಇರ್ತದೆ, ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಗೆ ಹೋಗೋಂಥದ್ದು ಅಲ್ವಾ, ಅದನ್ನು ಲೆಸ್ ಮಾಡ್ಕೊಳ್ಳಿ. ಬಿಸ್ನೆಸ್ಸಿಂದ ಅಲ್ಲ ಅಂತ ಅದರ ಅರ್ಥ. ಅದರ್ ಸೋರ್ಸಿಗೆ ಹೋಗೋಂಥದ್ದು ಅಲ್ಲಿ ಡಿವಿಡೆಂಡ್ ರಿಸೀವ್ಡ್ ಆಗಿರ್ಬೋದು, ಇಂಟ್ರೆಸ್ಟ್ ರಿಸೀವ್ಡ್ ಆಗಿರ್ಬೋದು, ಇವೆಲ್ಲವೂ ಕೂಡ ಅಲ್ಲಿ ಬರ್ತದೆ. ಸೊ ಇವೆಷ್ಟನ್ನು ಕೂಡ ಇಲ್ಲಿ ಲೆಸ್ ಮಾಡಿ ಟೋಟಲ್ ಅಮೌಂಟನ್ನು ಔಟ್ರ್ ಕಾಲಮ್ಗೆ ಹಾಕ್ಕೊಂಡು ಮೇಲಿನ ಅಮೌಂಟಲ್ಲಿ ಮೈನಸ್ ಮಾಡಿ ಒಂದು ಅಮೌಂಟ್ ಬರ್ತದೆ. ಅದನ್ನು ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಹೇಳ್ತೀರಾ. ಇನ್ಕಮ್ ಫ್ರಮ್ ಫರ್ಮ್ದು ಹಿಂಗೆ ಮಾಡ್ತಿದ್ದೀರಿ ತಾನೆ, ಓಕೆ. ಇನ್ಕಮ್ ಫ್ರಮ್ ಬಿಸ್ನೆಸ್ಸನ್ನು ಹಾಕ್ಕೊಳ್ಳಿ. ಇದಕ್ಕೇನು ಮಾಡಬೇಕು ಅಂದರೆ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆಯಿತಾ, ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು ಅಂದರೆ P&Lನ ಕ್ರೆಡಿಟ್ ಸೈಡು ಕೊಟ್ಟಿರ್ತಾರೆ. ಅಲ್ಲಿ ಏನೇನು ಕೊಟ್ಟಿರ್ತಾರಪ್ಪ ಅಂತಂದರೆ, ಡಿವಿಡೆಂಡ್ ರಿಸೀವ್ಡ್ ಕೊಟ್ಟಿರ್ಬೋದು, ಇನ್ಕಮ್ ಫ್ರಮ್ ಲಾಟ್ರಿ ಅಂತನಾರು ಕೊಟ್ಟಿರ್ಬೋದು, ಅದರ್ ಸೋರ್ಸ್ ನಿಮಗೆ ಗೊತ್ತಾಗುತ್ತಲ್ಲ. ಸೊ ಅವುಗಳಲ್ಲಿ ಇಷ್ಟನ್ನು ಅದರ ಟೋಟಲನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ರೆ ಅದನ್ನು ಕೂಡ ಅಲ್ಲಿ ಹಾಕ್ಕೊಳ್ಳಿ. ಒಟ್ಟಾರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿದ್ಮೇಲೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು ಮತ್ತು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನು ಮತ್ತು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇತ್ತು ಅಂದರೆ ಹೌಸ್ ಪ್ರಾಪರ್ಟಿದು ಹಾಕ್ರಿ. ಅವಷ್ಟನ್ನು ಟೋಟಲ್ ಮಾಡಿದಾಗ ನಿಮಗೆ ಟೋಟಲ್ ಇನ್ಕಮ್ ಆಫ್ ದ ಕಂಪನಿ ಸಿಗ್ತದೆ ಅಲ್ವಾ. ಅದರಲ್ಲಿ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ ATC ಇಂದ A to U ಯಾವ್ಯಾವಂತ ನಿಮಗೆ ಗೊತ್ತಿದೆ ಹೌದಲ್ವಾ. ಏನೇ ಡೊನೇಷನ್ಸ್ ಆಗಿರ್ಬೋದು, LIC ಆಗಿರ್ಬೋದು, ಅದನ್ನೆಲ್ಲ ಲೆಸ್ ಮಾಡೋಂಥದ್ದು. ಅದರ 50% ಯಾವುದು, 100% ಯಾವುದು ಅಂತ ಗೊತ್ತಿದೆ. ಫಾರ್ಮಲ್ಲಿ ಕೂಡ ಹಿಂದೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅವಷ್ಟು ಎಲ್ಲ ಡಿಡಕ್ಷನ್ಸನ್ನು ಟೋಟಲ್ ಮಾಡಿ ಮೈನಸ್ ಮಾಡಿ. ಟೋಟಲ್ ಇನ್ಕಮಲ್ಲಿ ಡಿಡಕ್ಷನ್ಸ್ಗಳನ್ನೆಲ್ಲ ಮೈನಸ್ ಮಾಡ್ಕೊಂಡಾಗ ಏನು ಸಿಗುತ್ತೆ ನಿಮಗೆ, ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಆಫ್ ದ ಕಂಪನಿ ಅಂತ ಸಿಗುತ್ತೆ. ಸೊ ಇದು ಪ್ರೊಫಾರ್ಮಾ. ಇದು ಗೊತ್ತಾಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ, ಓಕೆನಾ. ನೆಕ್ಸ್ಟು ಈಗ ಇಲ್ಲಿ ಒಂದು ನಿಮಗೆ ಪ್ರಾಬ್ಲಮ್ ಇದೆ, ಓಕೆ. ಕ್ವಶನ್ ಪೇಪರ್ ಪ್ರಾಬ್ಲಮು 15 ಮಾರ್ಕ್ಸಿಗೆ ಕೇಳಿರೋಂಥದ್ದು. ಈಗ ನೋಡ್ತಾ ಹೋಗ್ರಿ. ಇಲ್ಲೇನು ಹೇಳಿದ್ದಾರೆ, ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ದ ಹರಿಹರ ಲಿಮಿಟೆಡ್ ಡೊಮೆಸ್ಟಿಕ್ ಕಂಪನಿ ಫಾರ್ ದ ಇಯರ್ ಎಂಡಿಂಗ್ 31st March ಅಂತ ಕೊಟ್ಟಿದ್ದಾರೆ. ಸೊ ಏನೇನು ಡಿಸಲೋ ಆಗುತ್ತೆ ಅದು ಮಾತ್ರ ಫಸ್ಟಿಗೆ ನೆಟ್ ಪ್ರಾಫಿಟ್ ತಗೊಳ್ತೀರಾ ಮೇಲೆ, ಹೌದಲ್ವಾ. ಪರ್ಟಿಕ್ಯುಲರ್ಸ್ ರುಪೀಸ್ ಹಾಕ್ತೀರಾ, ಟಾಪಲ್ಲಿ ನೆಟ್ ಪ್ರಾಫಿಟ್ 2 lakh ಹಾಕ್ತೀರಾ. ಈ 2 lakh ಹಾಕಿದ್ದೀರಾ. ನೆಕ್ಸ್ಟ್ ಅದರಲ್ಲಿ ಆ್ಯಡ್ ಡಿಸಲೋಡ್ ಎಕ್ಸ್ಪೆನ್ಸಸ್. ಯಾವ ಡಿಸಲೋಡ್ ಆಗುತ್ತೆ ನೋಡೋಣ. ಒಂದು ನೋಡಿ, ಸ್ಯಾಲ್ರಿ ಆ್ಯಂಡ್ ಬೋನಸ್ಸು ಡಿಸಲೋ ಆಗಲ್ಲ, ಆಫೀಸ್ ರೆಂಟ್ ಡಿಸಲೋ ಆಗಲ್ಲ, ಸ್ಟಾಫ್ ಇನ್ಶೂರೆನ್ಸ್ ಡಿಸಲೋ ಆಗಲ್ಲ, ಯಾಕಂದರೆ ಎಲ್ಲ ಬಿಸ್ನೆಸ್ ಇನ್ಕಮು. ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಡಿಸಲೋ ಆಗಲ್ಲ, ಜನರಲ್ ಎಕ್ಸ್ಪೆನ್ಸು ಡಿಸಲೋ ಆಗಲ್ಲ,
ರಿಸರ್ವ್ ಫಾರ್ ಡಿಪ್ರಿಸಿಯೇಷನ್ ತೊಗೊಳ್ತೀರಾ, ಎನಿ ರಿಸರ್ವ್ಸ್ ಬಂದರೆ ತೊಗೊಳ್ಬೇಕಂತ ಹೇಳಿತ್ತಲ್ವ, ಎನಿ ರಿಸರ್ವ್ಸನ್ನು ತೊಗೊಳ್ತೀರಾ. ಇನ್ಕಮ್ ಟ್ಯಾಕ್ಸ್ ತೊಗೊಳ್ತೀರಾ, ಪ್ರಾವಿಷನ್ ಫಾರ್ IT ತೊಗೊಳ್ತೀರಾ. ಎಷ್ಟು ಐಟಮ್ ಆಯಿತು? ರಿಸರ್ವ್ ಫಾರ್ ಡಿಪ್ರಿಸಿಯೇಷನ್ 1, ಎರಡನೇದು ಇನ್ಕಮ್ ಟ್ಯಾಕ್ಸು, ಮೂರನೇದು ಪ್ರಾವಿಷನ್ ಫಾರ್ IT, ಇಷ್ಟನ್ನು ತೊಗೊಳ್ತೀರಾ. ಜೊತೆಗೆ ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳಿದ್ದಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. ದ ಜನರಲ್ ಚಾರ್ಜಸ್ ಇನ್ಕ್ಲೂಡ್ಸ್ ₹10,000 ಫಾರ್ ಅಡ್ವರ್ಟೈಸಿಂಗ್. ಇಗ್ನೋರ್ ಮಾಡ್ತೀರಾ. ಜನರಲ್ ಚಾರ್ಜ್ ಏನಿದೆಯಲ್ಲ ಅದರಲ್ಲಿ ₹10,000 ಅಡ್ವರ್ಟೈಸ್ಮೆಂಟಿಂದು ಸೇರಿದೆ ಅಂತ ಹೇಳ್ತಾರೆ. ಅಡ್ವರ್ಟೈಸ್ಮೆಂಟ್ ಅಂದರೆ ಬಿಸ್ನೆಸ್ಸು, ಇಗ್ನೋರ್ ಮಾಡಿ. 2,000 ಫಾರ್ ಅಪ್ರೂವ್ಡ್ ಚಾರಿಟಬಲ್ ಡೊನೇಷನ್. ಸೊ ಡೊನೇಷನ್ ಅಂತ ಇದ್ರೆ ತೊಗೋಬೇಕು ಅಂತ ಹೇಳಿದ್ದು ತಾನೆ. ಸೊ ಅಲ್ಲಿ ಜನರಲ್ ಎಕ್ಸ್ಪೆನ್ಸಲ್ಲಿ 40,000 ಇದೆಯಲ್ಲ, ಅದರಲ್ಲಿ ₹2,000 ಅಪ್ರೂವ್ಡ್ ಡೊನೇಷನ್ ಅಂತ, ಚಾರಿಟಬಲ್ ಡೊನೇಷನ್ ಅಂತ ಹೇಳಿದೆ. ಅದು ಡಿಸಲ್ ಆಗುತ್ತೆ, ಅದು ಒಂದು ಎಕ್ಸ್ಟ್ರಾ ಬರುತ್ತೆ, ಆ್ಯಡ್ ಮಾಡ್ಕೋಬೇಕು, ಅದನ್ನು ತೊಗೊಳ್ಳಿ. ನೆಕ್ಸ್ಟು ₹6,000 ಪೇಡ್ ಟು ಮೋಟ್ರ್ ಕಾರ್ ಕಂಪನಿ ಫಾರ್ ದ ಎಕ್ಸ್ಚೇಂಜಿಂಗ್ ದ ಓಲ್ಡ್ ಕಾರ್ ಫಾರ್ ಎ ನ್ಯೂ ಒನ್ ಅಂತ ಹೇಳಿದೆ. ಅಂದರೆ ಕಂಪನಿ ಕಾರನ್ನು ಎಕ್ಸ್ಚೇಂಜ್ ಮಾಡಲಿಕ್ಕೆ ನೀವು ಯೂಸ್ ಮಾಡ್ತಾ ಇರೋದು ಬಿಸ್ನೆಸ್ಸಿಂದ ಆಗುತ್ತೆ, ಇಗ್ನೋರ್ ಮಾಡ್ತೀರಾ. ನೆಕ್ಸ್ಟು 2,000 ಚಾರಿಟಿ ಅಂದರೆ ಇಗ್ನೋರ್ ತಾನೆ, ಅದು ಚಾರಿಟಿ ಅಂದರೆ ಡಿಸಲೌಡ್ ಅದು. ಸೊ ಅದನ್ನು ಕೂಡ ತೊಗೊಳ್ತೀರಾ, ಆ್ಯಡ್ ಮಾಡ್ಕೊಳ್ತೀರಾ. ಆ್ಯಂಡ್ ₹10,000 ಫಾರ್ ಮಿಸೆಲೇನಿಯಸ್ ರಿಸಿಪ್ಟ್ ಅಂದರೆ ಬಿಸ್ನೆಸ್ ಆಗುತ್ತೆ, ಬಿಡ್ತೀರಾ. ಅಂದ್ರೆ ಎಷ್ಟು ಐಟಮ್ ಆಯಿತು? ಒಂದು ರಿಸರ್ವ್ ಫಾರ್ ಡಿಪ್ರಿಸಿಯೇಷನ್ನು, ಎರಡನೇದು ಇನ್ಕಮ್ ಟ್ಯಾಕ್ಸು, 3 ಪ್ರಾವಿಷನ್ ಫಾರ್ IT, 4ನೇದು ಯಾವುದು ಇಲ್ಲಿ ಕೊಟ್ಟಿದ್ದಾರಲ್ಲ ಇವನು ಚಾರಿಟಬಲ್ ಡೊನೇಷನ್ನು ತೊಗೊಳ್ಬೇಕು. ಆಮೇಲೆ ಚಾರಿಟಿ ₹2,000, ಅದು ₹2,000, ಇದು ₹2,000, ಅದನ್ನು ತೊಗೊಳ್ತೀರಾ. ಮುಗಿತ್ರ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ? ದ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಅಡ್ಮಿಸಬಲ್ ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 30,000 ಓನ್ಲಿ ಅಂತೇಳಿದೆ ನೋಡಿ. ಮೇಲೆ ರಿಸರ್ವ್ ಫಾರ್ ಡಿಪ್ರಿಸಿಯೇಷನ್ 50,000 ಇದೆಯಲ್ಲ, ಕೆಳಗೆ ಏನು ಹೇಳಿದ್ದಾರೆ? 50,000 ಅಲ್ಲ, ಬರೀ 30,000 ತನಕ ಮಾತ್ರ ಅಲೋ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಎಕ್ಸ್ಟ್ರಾ ₹20,000 ಇದೆ. 20,000 ಡಿಸಲೋ ಮಾಡಿ, ಅಂದರೆ 50,000 ಮೈನಸ್ 20,000, 30,000 ಈಸ್ ಈಕ್ವಲ್ ಟು 20,000. ಆ 20,000 ಮಾತ್ರ ಮೇಲೆ ಹಾಕ್ರಿ. ಓಕೆರಾ. ನೆಕ್ಸ್ಟು ಅಮೌಂಟ್ ಆಫ್ ಇಂಟ್ರೆಸ್ಟ್ ಫ್ರಮ್ ದ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇಲ್ಲಿ ಕ್ರೆಡಿಟ್ ಸೈಡ್ ಕೊಟ್ಟಿರಲ್ಲ ಇಂಟ್ರೆಸ್ಟು 20,000 ಅಂತೇಳಿ, ಅದು ಏನು ಅಂತ ಹೇಳಿದ್ದಾರೆ ಅಲ್ಲಿ. ಆ ಇಂಟ್ರೆಸ್ಟು ಎಲ್ಲಿಂದ ಬಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸಿಂದ ಬಂದಿದೆ. ಓಕೆ, ಇಗ್ನೋರ್, ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಓಕೆ ಫೈನ್. ಇದು ಅಡ್ಜಸ್ಟ್ಮೆಂಟಿಂದ ಆಯಿತು, ಏನೇನು ಆ್ಯಡ್ ಮಾಡ್ಕೋಬೇಕು ಅಂತ ಆಯಿತು. ಇವಿಷ್ಟನ್ನು ಆ್ಯಡ್ ಮಾಡಿ. ನೆಕ್ಸ್ಟ್ ಲೆಸ್ ಏನು? ಇಂಟ್ರೆಸ್ಟು ಲೆಸ್ಸು, SG ಕೂಡ ಲೆಸ್ಸು, LDSGನೂ ಕೂಡ ಲೆಸ್ ಮಾಡಿದ ಅಮೌಂಟನ್ನು ಮೈನಸ್ ಮಾಡಿದಾಗ ಒಂದು ಅಮೌಂಟ್ ಬರ್ತದೆ, ಅದು ಟೋಟಲ್ ಟ್ಯಾಕ್ಸಬಲ್ ಗ್ರಾಸ್ ಟೋಟಲ್ ಇನ್ಕಮ್ ಆಯಿತು ಅಲ್ವಾ. ಆ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಏನೇನು ಮೈನಸ್ ಮಾಡಬೇಕು? ಇಲ್ಲಿ ATG ಅಂದರೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಹೋಗೋವಂಥದ್ದು ಇದೆ. ಯಾವುದೋ ಒಂದು ಡೊನೇಷನ್ನು, ಅಲ್ಲೊಂದು ಚಾರಿಟಬಲ್ ಡೊನೇಷನ್ನು 2,000, ಇನ್ನೊಂದು ಬರೀ ಚಾರಿಟಿ 2,000. 50% ತೊಗೊಳ್ಬೇಕು ತಾನೆ. ನ್ಯಾಷನಲ್ ಅಂತ ಇರೋದೆಲ್ಲ ಏನು ಮಾಡ್ತೀರಾ? 100% ಮಾಡ್ತೀರಾ. ನ್ಯಾಷನಲ್ ಇರೋಂಥದ್ದು ಮತ್ತು ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟಿ ಅದೆಲ್ಲ 100% ಮಾಡ್ತೀರಾ. ಈ ಬೇರೆ ಏನೇ ಡೊನೇಷನ್ ಬಂದರೆ 50% ಮಾಡ್ತೀರಾ. ಸೊ ಇದರ 50%ಅನ್ನು ಮಾಡ್ಕೊಂಡು ಹಾಕ್ಕೊಳ್ತೀರಾ. ಆಗ ಏನು ಸಿಗುತ್ತೆ ನಿಮಗೆ? ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಕಂಪನಿ ಅಂತ ಸಿಗುತ್ತೆ. ಈಗ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಈಗ ಅದು ಡಿಸ್ಪ್ಲೇ ಆಗುತ್ತೆ ನೋಡಿ. ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟಿಗೆ ಪ್ರಾಫಿಟ್ ಆ್ಯಸ್ ಫರ್ ಪ್ರಾಫಿಟ್ ಆ್ಯಂಡ್ ಲಾಸ್ ತಗೊಂಡು 2 ಲಕ್ಷ ಇತ್ತು, 2 ಲಕ್ಷ ತೊಗೊಂಡಿದ್ದೀವಿ. ಆ್ಯಡ್ ಡಿಸಲೋಡ್ ಎಕ್ಸ್ಪೆನ್ಸಸ್, ಅದರ ರಿಸರ್ವ್ ಫಾರ್ ಡಿಪ್ರಿಸಿಯೇಷನ್ 50,000ದಲ್ಲಿ 30,000 ಮೈನಸ್ ಮಾಡಿ 20,000. ಯಾಕೆ ಅಂದರೆ ಮೇಲೆ 50,000 ಇತ್ತು, ಕೆಳಗೆ 30,000 ತನಕ ಮಾತ್ರ ಅಲೋ ಮಾಡಿ ಅಂತ ಹೇಳಿದ್ರಿಂದ ಅದನ್ನು ಮೈನಸ್ ಮಾಡಿ ಉಳಿದಂತೆ 20,000 ಹಾಕಿದ್ದೀನಿ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಹಾಕಿದ್ದೀವಿ, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಹಾಕಿದ್ದೀವಿ, ಯಾವ ಪ್ರಾವಿಷನ್ ಬಂದರೂ ತೊಗೊಳ್ಬೇಕು ಅಂತ. ಮತ್ತು ಚಾರಿಟಬಲ್ ಡೊನೇಷನ್ನು ಮತ್ತು ಡೊನೇಷನ್ನು ಅದು 2,000, ಅದು 2,000, ಅದನ್ನು ಕೂಡ ತೊಗೊಂಡಿದ್ದೀವಿ. ಗೊತ್ತಾಯ್ತಲ್ವಾ? ಸೊ ಈಗ ಇಷ್ಟು ಐಟಮ್ಸ್ ತೊಗೊಂಡಿದ್ದೀವಿ. ಇದಿಷ್ಟನ್ನು ಟೋಟಲ್ ಮಾಡಿದಾಗ 5,24,000. 2 ಲಕ್ಷಕ್ಕೆ ಆ್ಯಡ್ ಮಾಡಿದಾಗ ನಮಗೆ 7,24,000 ಆಯಿತು. ಸೊ ಈಗ ಲೆಸ್ ಡಿಸಲೌಡ್ ಇನ್ಕಮ್ಸು ಕ್ರೆಡಿಟ್ ಸೈಡಲ್ಲಿ ಇರತಕ್ಕಂತಹ ಇಂಟ್ರೆಸ್ಟು, SDCG, LTCG ಅಂದರೆ ಇವೆಲ್ಲ ಎಲ್ಲಿಗೆ ಹೋಗುತ್ತೆ? ಅದರ್ ಇನ್ಕಮ್ಗೆ ಹೋಗುತ್ತೆ ಮತ್ತು ಕ್ಯಾಪಿಟಲ್ ಗೇನಿಗೆ ಹೋಗುತ್ತೆ. HPಗೆ ಹೋಗೋಂಥವಿದ್ರೂ ಹಾಕ್ತೀರಾ, ಹೌದಲ್ವಾ? ಸೊ ಇದನ್ನು ಟೋಟಲ್ ಮಾಡಿದಾಗ ನಮಗೆ 2,50,000 ಬಂತು. ಅದನ್ನ ಲೆಸ್ ಮಾಡಿದಾಗ 4,74,000 ಆಯಿತು. ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಆಯಿತು ಅಲ್ವಾ? ಇನ್ಕಮ್ ಫ್ರಮ್ ಬಿಸ್ನೆಸ್ ಆಯಿತು 7,24,000. ಸೊ ಈಗ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಏನಾದರೂ ಇದೆನಾ? ಹೌದು, ಎಸ್. ಈಗ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇಂಟ್ರೆಸ್ಟ್ ಇತ್ತಲ್ಲ, ಅದನ್ನು ತೊಗೊಂಡಿನಿ 20,000 ಔಟರ್ ಕಾಲಮಲ್ಲಿ. ಮತ್ತು ಇಂಟ್ರೆಸ್ಟ್ ಫ್ರಮ್ ಕ್ಯಾಪಿಟಲ್ ಗೇನು STCG ಇದೆ, LTCG ಇದೆ. ಅವೆರಡನ್ನು ಟೋಟಲ್ ಮಾಡ್ತೀನಿ. 2,30,000 ಆಯಿತು ಅಲ್ವಾ? ಸೊ ಇದಷ್ಟನ್ನು ಆ್ಯಡ್ ಮಾಡಿದ 4,74,000ಕ್ಕೆ 2,50,000 ಆ್ಯಡ್ ಮಾಡಿದಾಗ ಮತ್ತೆ 7,24,000 ರೂಪೀಸ್ ಆಯಿತು. ಇದರಲ್ಲಿ ಡಿಡಕ್ಷನ್ಸ್ಗಳನ್ನು ಮಾಡೋದು ಹೇಳಿದೆ. ಏನೇನಿದೆ? ATGನಲ್ಲಿ ಚಾರಿಟಬಲ್ ಡೊನೇಷನ್ನು ಮತ್ತು ಚಾರಿಟಿ, ಹೌದಲ್ವಾ?
ಸೊ ಚಾರಿಟಬಲ್ ಡೊನೇಷನ್ 2,000 ಇದೆ, ಅದರಲ್ಲಿ ಅರ್ಧ ಹಾಕ್ತೀರಾ 50% ಚಾರಿಟಿ, 2,000 ಇದೆ, ಅದ್ರಲ್ಲಿ 50%, 1,000 2,000. ಸೊ ಇದನ್ನು ಲೆಸ್ ಮಾಡಬೇಕು ಹೌದಲ್ವಾ, ಆವಾಗ 7,22,000 ರೂಪೀಸ್ ಆಯಿತು ಅಂಥೇಳಿ. ಇದೇನಪ್ಪ ಅಂದರೆ ಟ್ಯಾಕ್ಸಬಲ್ ಇನ್ಕಮ್ ಆಫ್ ದ ಕಂಪನಿಯ ಟ್ಯಾಕ್ಸಬಲ್ ಇನ್ಕಮ್ ಇಷ್ಟ ಆಯ್ತಿದು. ಎಲ್ಲ ಪ್ರಾಬ್ಲಮ್ ಇದೇ ಥರನೇ ಮಾಡ್ತಾ ಹೋಗೋದು ಇವರೇ. ಓಕೆನಾ, ಟ್ಯಾಕ್ಸಬಲ್ ಇನ್ಕಮ್ ಆಯಿತು. ಓಕೆ, ಈಗ ನೆಕ್ಸ್ಟ್ ಏನು ಮಾಡಬೇಕು ನಾವು, ಟ್ಯಾಕ್ಸ್ ಲಯಬಿಲಿಟಿ ಮಾಡಬೇಕು. ಬನ್ನಿ ಅದನ್ನು ಮಾಡೋದು ಹೆಂಗೆ ಅಂತ. ನಮಗೆ ಅಮೌಂಟ್ ಎಷ್ಟಿದೆ, 7,22,000 ಇದೆ ಈಗ. ಸೊ ಈಗ ಟ್ಯಾಕ್ಸ್ ಲಯಬಿಲಿಟಿ ಮಾಡೋದು. ಟ್ಯಾಕ್ಸ್ ಲಯಬಿಲಿಟಿ ಮಾಡಲಿಕ್ಕೆ ನಮ್ಮ ಹತ್ರ ಈಗ ಟೋಟಲ್ ಇನ್ಕಮ್ ಎಷ್ಟಿದೆ, 7,22,000 ಇದೆ ಹೌದಲ್ವಾ. ಓಕೆ, ಆ 7,22,000 ಮೇಲೆ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಷನ್ ಮಾಡೋದು. ಫಸ್ಟ್ ನೋಡಿ, ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಬರ್ಕೊಳ್ಳಿ, ಪರ್ಟಿಕ್ಯುಲರ್ಸ್ ರುಪೀಸ್, ಒಂದೇ ಕಾಲಮ್ ಸಾಕಾಗುತ್ತೆ. ಅದರಲ್ಲಿ 2 ಮೇನ್ ಬರ್ತದೆ, ಒಂದು ಫಸ್ಟ್ ಮೇನ್ ಇನ್ನೊಂದು ಸೆಕೆಂಡ್ ಮೇನ್ ಅಂತ 2 ಡಿವೈಡ್ ಮಾಡ್ಕೊಳ್ಳಿ. ಫಸ್ಟ್ ಮೇನಲ್ಲಿ ಫಸ್ಟು ABCD 4, ಒಂದು ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, B ಟ್ಯಾಕ್ಸ್ ಆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, C ಟ್ಯಾಕ್ಸ್ ಆನ್ ಲಾಟ್ರಿ ಇನ್ಕಮ್, D ಟ್ಯಾಕ್ಸ್ ಆನ್ ರಿಮೈನಿಂಗ್ ಇನ್ಕಮ್ ಅಂತ 4 ಭಾಗ ಮಾಡ್ಕೊಳ್ಳಿ. ಸರಿನಾ. ಅದರಲ್ಲಿ ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 20% ತೆಗೀರಿ. ನಿಮ್ಮ ಪ್ರಾಬ್ಲಮಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರಲ್ಲ ಇನ್ಕಮು, ಅದ್ರ ಮೇಲೆ 2 ಲಕ್ಷ ಇದೆ, ಅದ್ರ ಮೇಲೆ 20% ಮಾಡಿ 40,000 ಬಂತು. B ಟ್ಯಾಕ್ಸ್ ಆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು, ಇಲ್ಲಿ ಕೊಟ್ಟಿಲ್ಲ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಾದರೂ ಕೊಟ್ಟಿದ್ದರೆ 15% ಮಾಡಿ ಹಾಕ್ತಾಯಿದ್ರಿ. ಆಮೇಲೆ ಎಲ್ಲ ಟೈಮಲ್ಲೂ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ 15% ಹಾಕಂಗಿಲ್ಲ. ಅಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕೊಟ್ಟು ಬ್ರಾಕೆಟ್ನಲ್ಲಿ ಏನಾದರೂ 115 ಶೆಡ್ಯೂಲ್ ಅಂತ ಏನಾದರೂ ಸೆಕ್ಷನ್ ಏನಾದರೂ ಕೊಟ್ಟಿದ್ದರೆ, ಯಾವುದೇ ಸೆಕ್ಷನ್ ಕೊಟ್ಟಿದ್ದರೂ ಕೂಡ 15% ಹಾಕಿರಿ. ಜಸ್ಟ್ STCG ಅಂತ ಅಷ್ಟೇ ಹಾಕಿದರೆ ನಿಲ್ ಅಂತ ಬರೀರಿ. ಗೊತ್ತಾಯ್ತಾ. ಓಕೆ, ನೆಕ್ಸ್ಟು C ಟ್ಯಾಕ್ಸ್ ಆನ್ ಲಾಟ್ರಿ ಏನಾದರೂ ಕೊಟ್ಟಿದ್ದರೆ 30% ತಗೊಳ್ತಾ ಇದ್ರೆ. D ಟ್ಯಾಕ್ಸ್ ಆನ್ ರಿಮೈನಿಂಗ್ ಇನ್ಕಮ್ ಅಂದರೆ 7,22,000 ಮೇಲೆ ಈಗ 2 ಲಕ್ಷದ ಮೇಲೆ ಟ್ಯಾಕ್ಸನ್ನು ಮಾಡಿದ್ದೀರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು. STCG ಲಾಟ್ರಿ ಏನಾದ್ರು ಮಾಡಿದರೆ ಅವನ್ನೂ ಮೈನಸ್ ಮಾಡ್ತಾಯಿದ್ರಿ. ಬಟ್ ಈ ಪ್ರಾಬ್ಲಮಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಷ್ಟೇ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅದ್ರ ಮೇಲೆ 7,22,000ರಲ್ಲಿ 2 ಲಕ್ಷ ರೂಪಾಯಿನ ಮೈನಸ್ ಮಾಡಿದ್ರೆ 5,22,000 ರೂಪಾಯಿ ಬಂತಲ್ಲ, ಅದ್ರ ಮೇಲೆ 25% ಫಿಕ್ಸು. ಏನೇ ಆದರೂ ಡೊಮೆಸ್ಟಿಕ್ ಕಂಪನೀಸ್ ಆದರೆ 30% ಮಾಡ್ತಿದ್ರಿ. ನೀವು ಅದೇನೇ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಏನೇ ಬಂದರೂ ಕೂಡ 25% ಫಿಕ್ಸ್ ಮಾಡಿ ಇಟ್ಕೊಳ್ಳಿ. ಇನ್ ಸಮ್ ಕೇಸಲ್ಲಿ 30% ತೊಗೊಳ್ಬೇಕಾಗತ್ತೆ, ತೊಗೊಂಡ್ರೂ ತಪ್ಪೇನಲ್ಲ ಅದು. ಸಮ್ ಕೇಸಸ್ಸಲ್ಲಿ ಈಗ ವಿವರಣೆ ಬೇಡ, ಏನೇ ಬಂದರೂ ಕೂಡ ರಿಮೈನಿಂಗ್ ಇನ್ಕಮ್ 25% ಮಾಡಿಬಿಡ್ರಿ. 5,22,000 ಇದೆ, 25% ಮಾಡೋಣ, 1,30,500 ಬಂತು, ಅದನ್ನು ಹಾಕಿರಿ. ಮೇಲೆ 40,000ಗೆ ಅದನ್ನ ಆ್ಯಡ್ ಮಾಡಿದ್ರೆ 1,70,500 ಆಯಿತು. ಇದು ಫಸ್ಟ್ ಮೇನ್ ಮುಗೀತು. ನೆಕ್ಸ್ಟ್ ಸೆಕೆಂಡ್ ಮೇನು ಟ್ಯಾಕ್ಸ್ ಆನ್ ಬುಕ್ ಪ್ರಾಫಿಟ್ ಎಷ್ಟಿದೆ, ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ಅದನ್ನ ಕೊಟ್ಟಿದ್ದರೆ ಮಾತ್ರ ಮಾಡಿ. ಕೊಟ್ಟಿದ್ದರೆ 7,50,000 ಕೊಟ್ಟಿದ್ದಾರೆ, ಅದ್ರ ಮೇಲೆ 15% ಫಿಕ್ಸ್ ಇದು. ಓಕೆನಾ. ರಿಮೈನಿಂಗ್ ಇನ್ಕಮ್ ಮೇಲೆ 25% ಫಿಕ್ಸು, ಬುಕ್ ಪ್ರಾಫಿಟ್ ಮೇಲೆ 15% ಫಿಕ್ಸು. 7,50,000 ಮೇಲೆ 15% ಮಾಡಿ, ಅವಾಗ 1,12,500 ಬಂತು. ಇವೆರಡರಲ್ಲಿ ವಿಚೆವರ್ ಈಸ್ ಹೈ ತೊಗೊಳ್ಬೇಕು. ವಿಚೆವರ್ ಈಸ್ ಹೈ 1,70,500, 1,12,500. ದೊಡ್ಡದಂದರೆ 1,70,500 ಅಲ್ವಾ. ಸೊ ಅದನ್ನು ತೊಗೊಳ್ಳಿ. ಕೂಡಿಲ್ಲ, ನಾನು ಎರಡರಲ್ಲಿ ಹೈಯೆಸ್ಟಾಗಿ ತೊಗೊಂಡಿದ್ದೀನಿ. 1,70,500 ಆಯಿತು. ಅದ್ರ ಮೇಲೆ ಸರ್ಚಾರ್ಜನ್ನು ಆ್ಯಡ್ ಮಾಡಬೇಕಾಗಿತ್ತು, ನಾನು ಮಾಡಿಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ, ಇನ್ಕಮು 1 crore ಜಾಸ್ತಿ ಇದ್ದರೆ ಮಾತ್ರ 7% ಆ್ಯಡ್ ಮಾಡ್ತೀರಾ. ಇನ್ಕಮ್ ಇಲ್ಲ ಅಲ್ಲಿ, ಹೌದಲ್ವಾ. ಬರೀ 7,22,000 ಇದೆ, 1 crore ಮೇಲಿದ್ದರೆ ಮಾತ್ರ. ಹಾಗಾಗಿ ಬಿಟ್ಟಿದ್ದೀನಿ ಅದನ್ನ. ನೆಕ್ಸ್ಟು ಆ್ಯಡ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ಸು 4% ಫಿಕ್ಸು. ವಿಚವರೀಸ್ ಎಷ್ಟಿದೆ, 1,70,500 ಇದೆ, ಅದ್ರ ಮೇಲೆ 4% ಮಾಡಿದರೆ 6,820 ಬಂತು. ಆ್ಯಡ್ ಮಾಡಿ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ 1,77,320 ರೂಪೀಸ್ ಬಂತು. ಇದು ಈ ರೀತಿ ಕ್ಯಾಲ್ಕುಲೇಷನ್ ಮಾಡೋದು. ಸೊ ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ಪ್ರಾಬ್ಲಮ್ ನಿಮಗೆ ಹೇಳ್ತೀನಿ, ಇದನ್ನು ನೋಡ್ಕೊಳ್ಳಿ. ಇಲ್ಲೇ ನೆನ್ಪಿಡ್ಕೋಬೇಕು, ರಿಮೈನಿಂಗ್ ಇನ್ಕಮ್ 25% ಫಿಕ್ಸು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು 15% ಶೆಡ್ಯೂಲ್ ಹೇಳಿದರೆ ಮಾತ್ರ, ಇಲ್ಲ ಅಂದರೆ ಇಲ್ಲ. ಓಕೆನಾ. ಆಮೇಲೆ ಸರ್ಚಾರ್ಜು 1 crore ಜಾಸ್ತಿ ಇದ್ದರೆ ಟೋಟಲ್ ಇನ್ಕಮ್ ಅವಾಗ ಮಾತ್ರ ಬರುತ್ತೆ, ಇಲ್ಲಾಂದರೆ ನೇರವಾಗಿ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ 4% ಮಾಡ್ಕೊಳ್ತೀರಾ. ಓಕೆನಾ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ಪ್ರಾಬ್ಲಮ್ನೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.